ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ವಿದೇಶಿ ಸಂಬಂಧಗಳಿವೆ ನೋಡಿ, ಇವು ಹಾಗೇನೆ. ಯಾವಾಗ ಅಲ್ಲಿ ಮಳೆ ಬರುತ್ತೆ, ಯಾವಾಗ ಬಿಸಿಲಿರುತ್ತೆ ಅಂತ ಹೇಳೋದು ಕಷ್ಟ. ಅದರಲ್ಲೂ ಭಾರತದ ಸುತ್ತಮುತ್ತಲಿನ ದೇಶಗಳಿವೆ ನೋಡಿ, ಅಲ್ಲಿ ಸರ್ಕಾರಗಳು ಬದಲಾದಾಗಲೆಲ್ಲ ಭಾರತದ ಬಗ್ಗೆ ಅವರ ಪ್ರೀತಿ ದ್ವೇಷಗಳಲ್ಲಿ ಕೂಡ ಒಂದಷ್ಟು ಬದಲಾವಣೆಗಳು ಕಾಣೋದಕ್ಕೆ ಶುರು ಆಗುತ್ತೆ. ಅಲ್ಲಿ ಭಾರತವನ್ನ ಪ್ರೀತಿಸೋ ಸರ್ಕಾರಗಳು ಬರಬಹುದು, ಅಥವಾ ಚೈನಾನ ಅಪ್ಪಿಕೊಳ್ಳುವ ಸರ್ಕಾರಗಳು ಬರಬಹುದು, ಅಥವಾ ಇಬ್ಬರಿಂದಲೂ ಲಾಭ ಮಾಡ್ಕೊಳ್ಳೋ ಬುದ್ಧಿವಂತರು ಕೂಡ ಬಂದು ಕೂತ್ಕೋಬಹುದು. ಆದ್ರೆ ಭಾರತದ ದೃಷ್ಟಿಯಿಂದ ಅಕ್ಕಪಕ್ಕದ ದೇಶಗಳ ಜೊತೆ ಉತ್ತಮ ಸಂಬಂಧಗಳನ್ನ ಇಟ್ಕೊಂಡಷ್ಟು ಒಳ್ಳೆಯದು. ಈಗ ಅಂಥ ಉತ್ತಮ ಸಂಬಂಧ ಶ್ರೀಲಂಕಾದಲ್ಲಿ ಮುಂದುವರಿತಾ ಇದೆ. ಅಲ್ಲಿನ ಹೊಸ ಸರ್ಕಾರ ಕೂಡ ಭಾರತದ ಜೊತೆಗಿನ ಸಂಬಂಧಗಳನ್ನ ಹಾಗೆ ಮುಂದುವರಿಸ್ತಾ ಇದ್ದು, ಈಗ ಶ್ರೀಲಂಕಾಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಭಾರತದ ಪ್ರಧಾನಿಯನ್ನ ಭವ್ಯವಾಗಿ ಸ್ವಾಗತಿಸಲಾಗಿದೆ. ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಲಾಗಿದೆ. ಹಾಗೆ ಶ್ರೀಲಂಕಾ ಹಾಗೂ ಭಾರತದ ನಡುವೆ ರಕ್ಷಣಾ ಒಪ್ಪಂದ ಸೇರಿದಂತೆ ಹಲವಾರು ಪ್ರಮುಖ ಒಪ್ಪಂದಗಳಿಗೆ ಸಹಿ ಕೂಡ ಬಿದ್ದಿದೆ. ಹಾಗಾದ್ರೆ ಲಂಕಾ ಹಾಗೂ ಭಾರತದ ಈ ಸಂಬಂಧ ಸುಧಾರಣೆ ಅನ್ನೋದು ಈಗ ಅಷ್ಟೊಂದು ಮಹತ್ವವನ್ನ ಪಡ್ಕೊಳ್ತಾ ಇರೋದು ಯಾಕೆ? ಗೆಳೆಯರೆ, ಶ್ರೀಲಂಕಾ ಹಾಗೂ ಭಾರತದ ನಡುವೆ ನೂರಾರು ವರ್ಷಗಳಿಂದ ಸ್ನೇಹ ಸಂಬಂಧಗಳಿವೆ. ರಾಜತಾಂತ್ರಿಕ, ಸಾಂಸ್ಕೃತಿಕ, ಧಾರ್ಮಿಕ, ಆರ್ಥಿಕ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಎರಡೂ ದೇಶಗಳ ನಡುವೆ ಸಂಬಂಧಗಳು ಮುಂದುವರ್ಕೊಂಡು ಬರ್ತಾ ಇವೆ. ಭಾರತದ ರಾಜರು ಶ್ರೀಲಂಕಾನ ಗೆದ್ದಿದ್ದಾರೆ. ಇಲ್ಲಿಂದ ಬೌದ್ಧ ಮತ ಅಲ್ಲಿಗೆ ಹೋಗಿದೆ. ಅಲ್ಲಿನ ಮೂಲ ನಿವಾಸಿಗಳು ಅಂತ ಹೇಳ್ಕೊಳ್ಳೋ ಜನ ಭಾರತೀಯ ಮೂಲದ ತಮಿಳರನ್ನ ಹಿಂಸಿಸಿದ್ದಾರೆ. ಅಲ್ಲಿ ದಶಕಗಳ ಕಾಲ ನಾಗರಿಕ ಸಂಘರ್ಷಗಳು ನಡೆದಿವೆ. ಅಲ್ಲಿನ ಸರ್ಕಾರಕ್ಕೆ ಸಹಾಯ ಮಾಡೋದಕ್ಕೆ ಹೋದ ತಪ್ಪಿಗೆ ಭಾರತ ತನ್ನ ಮಾಜಿ ಪ್ರಧಾನಿಯ ಪ್ರಾಣವನ್ನೇ ಕಳ್ಕೊಂಡಿದೆ. ಹೀಗೆ ಲಂಕಾ ಹಾಗೂ ಭಾರತದ ನಡುವಿನ ಸಂಬಂಧ ಅವತ್ತಿಂದ ಇವತ್ತಿನವರೆಗೆ ಹಾಗೆ ಮುಂದುವರ್ಕೊಂಡು ಬರ್ತಾ ಇದೆ. ಕಳೆದ ಬಾರಿ ಲಂಕಾದಲ್ಲಿ ಚೈನಾ ಬೆಂಬಲಿತ ಅಧ್ಯಕ್ಷ ರಾಜಪಕ್ಷೆಯ ಆಡಳಿತ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಶ್ರೀಲಂಕಾ ಭಾರತಕ್ಕೆ ದೊಡ್ಡ ತಲೆನೋವಿನಂತೆ ಕಾಣ್ತಾ ಇತ್ತು. ಭಾರತದ ಹಿತಾಸಕ್ತಿಗಳನ್ನ ಕಡೆಗಣಿಸಿ ಚೈನಾದ ತೆಕ್ಕೆಗೆ ರಾಜಪಕ್ಷೆಗಳು ಸರಿದು ಹೋಗಿದ್ರು. ಲಂಕೆಯ ಎಲ್ಲ ಕಾಂಟ್ರಾಕ್ಟ್ಗಳು ಚೈನಾದ ಪಾಲಾಗ್ತಾ ಇದ್ವು. ಅಲ್ಲಿ ಚೈನಾ ಹಂಬನ್ ತೋಟದಲ್ಲಿ ಒಂದು ಬಂದರನ್ನ ನಿರ್ಮಾಣ ಮಾಡಿಕೊಳ್ತು. ಅದರಿಂದ ಶ್ರೀಲಂಕಾಗೆ ಯಾವ ಲಾಭನೂ ಆಗಲಿಲ್ಲ. ಆದ್ರೆ ಚೈನಾ ಕೊಟ್ಟಿದ್ದ ಸಾಲದ ಭಾರ ಹೆಚ್ಚಾಗಿ ಅದನ್ನು ಚೈನಾ 99 ವರ್ಷಗಳ ಕಾಲ ಲೀಸ್ನ ಹೆಸರಲ್ಲಿ ಕಿತ್ಕೊಳ್ತು. ಈ ಮಧ್ಯೆ ಚೈನಾ ವೈರಾಣುವಿನ ಕಾಟದ ನಂತರ ಲಂಕೆಯ ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಹೋಗಿದೆ. ಅಲ್ಲಿನ ಅಧ್ಯಕ್ಷನ ವಿರುದ್ಧ ಜನ ದಂಗೆದ್ದು ಅಧ್ಯಕ್ಷ ದೇಶ ಬಿಟ್ಟು ಓಡ್ ಹೋಗೋ ಪರಿಸ್ಥಿತಿ ನಿರ್ಮಾಣ ಆಗಿ ಅಲ್ಲೊಂದು ಹಂಗಾಮಿ ಸರ್ಕಾರದ ರಚನೆ ಆಯಿತು. ಆ ಸಂದರ್ಭದಲ್ಲಿ ಶ್ರೀಲಂಕಾಗೆ ದೊಡ್ಡ ಮಟ್ಟದ ಸಹಾಯ ಮಾಡಿದ್ದು ಭಾರತ. ಅವತ್ತು ಭಾರತ ಲಂಕೆಗೆ ಸಾಲ ಕೊಡ್ತು, ಆಹಾರ, ಇಂಧನ, ಔಷಧಗಳನ್ನು ಕಳುಹಿಸಿಕೊಡ್ತು, ಕರೆನ್ಸಿ ಸ್ವಾಪಿಂಗ್ಗೆ ಅವಕಾಶವನ್ನು ಕೊಡ್ತು, ಸಾಲಗಳನ್ನು ರೀಸ್ಟ್ರಕ್ಚರ್ ಮಾಡ್ತು, ಸಹಾಯಧನವನ್ನು ಕೊಡ್ತು, ವರ್ಲ್ಡ್ ಬ್ಯಾಂಕಿಂದ ಇನ್ನಷ್ಟು ಸಾಲ ಸಿಗುವ ಹಾಗೆ ಕೂಡ ನೋಡ್ಕೊಳ್ತು. ಒಟ್ಟಾರೆ ಲಂಕಾನ ಒಂದು ದೊಡ್ಡ ಆಪತ್ತಿನಿಂದ ಭಾರತ ಕಾಪಾಡ್ತು. ಅಷ್ಟರಲ್ಲಿ ಅಲ್ಲಿ ಚುನಾವಣೆಗಳು ನಡೆದ್ವು. ಹಂಗಾಮಿ ಸರ್ಕಾರವನ್ನು ನಡೆಸ್ತಾ ಇದ್ದ ಪಕ್ಷ ಆಗ್ಲಿ ರಾಜಪಕ್ಷೆಗಳಾಗ್ಲಿ ಈ ಬಾರಿಯಲ್ಲಿ ಗೆಲ್ಲೋದಿಲ್ಲ ಅನ್ನೋದು ಗೊತ್ತಾಗಿತ್ತು. ಹೀಗಾಗಿ ಭಾರತ ಕೂಡ ತುಂಬಾ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿತು ಮತ್ತು ತನ್ನ ವಿದೇಶಾಂಗ ನೀತಿಯಲ್ಲಿ ಕೂಡ ಒಂದಷ್ಟು ಜಾಣ ಬದಲಾವಣೆಗಳನ್ನು ಮಾಡಿಕೊಳ್ತು. ಪರಿಣಾಮ ಅಂದ್ರೆ ಅಲ್ಲಿನ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿದ್ದ ಅನುರಾ ಕುಮಾರ ದಿಸ್ಸಾನಾಯ್ಕೆಯವರನ್ನ ಚುನಾವಣೆಗೂ ಮೊದಲೇ ಭಾರತಕ್ಕೆ ಆಹ್ವಾನಿಸಲಾಯಿತು, ಮಾತುಕತೆಗಳನ್ನು ನಡೆಸಲಾಯಿತು. ಅಂದ್ಕೊಂಡ ಹಾಗೆ ಚುನಾವಣೆಗಳಲ್ಲಿ ದಿಸ್ಸಾನಾಯ್ಕೆ ಗೆದ್ರು. ಗೆಳೆಯರೆ, ಈ ದಿಸ್ಸಾನಾಯ್ಕೆ ಕಮ್ಯುನಿಸ್ಟ್ ಪಕ್ಷಕ್ಕೆ ಸೇರಿದವರು. ಈ ಹಿಂದೆ ಭಾರತದ ಪೀಸ್ ಕೀಪಿಂಗ್ ಫೋರ್ಸ್ ಇತ್ತಲ್ಲ, ಅವತ್ತಿಂದಲೂ ಕೂಡ ಇವರ ಪಕ್ಷ ಭಾರತವನ್ನು ವಿರೋಧಿಸ್ತಾ ಬರ್ತಾ ಇದೆ. ಮತ್ತು ಶ್ರೀಲಂಕಾದಲ್ಲಿ ಜನತಾ ವಿಮುಕ್ತಿ ಪೆರುಮನ ಅನ್ನೋ ಪಕ್ಷ ಸಶಸ್ತ್ರ ಹೋರಾಟ ಮಾಡ್ತಾ ಇದ್ದ ದಿನಗಳಲ್ಲಿ ಅವರಿಗೆ ಚೈನಾ ಜೊತೆ ನಿಕಟ ಸಂಪರ್ಕಗಳು ಕೂಡ ಇದ್ವು. ಹೀಗಾಗಿ ಈ ಅನುರಾ ಕುಮಾರ ದಿಸ್ಸಾನಾಯ್ಕೆ ಚೈನಾದ ಕಡೆಗೇ ವಾಲ್ತಾರೆ. ಮತ್ತೆ ಭಾರತದ ಪದತಲದಲ್ಲಿನ ಈ ಪುಟ್ಟ ದೇಶ ಭಾರತದ ಪಾಲಿಗೆ ಸಮಸ್ಯೆಯನ್ನುಂಟು ಮಾಡುತ್ತೆ ಅನ್ನೋ ಮಾತುಗಳು ಕೂಡ ಅಲ್ಲಿ ಶುರುವಾದವು. ಆದ್ರೆ ದಿಸ್ಸಾನಾಯ್ಕೆ ತುಂಬಾ ಬುದ್ಧಿವಂತ ರಾಜಕಾರಣಿ ತರ ಕಾಣ್ತಾ ಇದ್ದಾರೆ. ಅವರ ಅಧ್ಯಕ್ಷರಾಗಿ ಆಯ್ಕೆಯಾದ ತಕ್ಷಣ ಮೊದಲ ವಿದೇಶಿ ಪ್ರವಾಸ ಭಾರತಕ್ಕೆ ಹಮ್ಮಿಕೊಂಡ್ರು. ಆನಂತರ ಚೈನಾಗೂ ಹೋಗಿ ಬಂದ್ರು. ಭಾರತದಲ್ಲಿ ನಿಂತು ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವ ಯಾವ ಕೆಲಸವನ್ನು ಶ್ರೀಲಂಕಾ ಮಾಡೋದಿಲ್ಲ ಅಂತ ಹೇಳಿದ್ರು. ಚೈನಾದಲ್ಲಿ ನಿಂತು ಶ್ರೀಲಂಕಾದ ಅಭಿವೃದ್ಧಿಗೆ ಚೈನಾದ ಸಹಾಯನೂ ಬೇಕು ಅಂದ್ರು. ಈಗ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಶ್ರೀಲಂಕಾ ಆಹ್ವಾನಿಸಿದೆ. ಅಲ್ಲಿ ಹೊಸ ಸರ್ಕಾರ ರಚನೆಯಾದ ನಂತರ ಲಂಕೆಗೆ ಹೋಗ್ತಾ ಇರೋ ಮೊದಲ ವಿದೇಶಿ ನಾಯಕ ನರೇಂದ್ರ ಮೋದಿ. ಮೊನ್ನೆ ಬಿಮ್ಸ್ಟೆಕ್ ಸಮ್ಮೇಳನ ಆಯ್ತಲ್ಲ, ಅದನ್ನು ಮುಗಿಸ್ಕೊಂಡು ಮೋದಿ ಶ್ರೀಲಂಕಾಗೆ ಭೇಟಿ ಕೊಟ್ಟಿದ್ದಾರೆ. ಶುಕ್ರವಾರ ಸಂಜೆ ಅಲ್ಲಿನ ವಿಮಾನ ನಿಲ್ದಾಣದಲ್ಲಿ ಇಳಿದ ಭಾರತದ ಪ್ರಧಾನಿಯನ್ನ ಆಹ್ವಾನಿಸೋದಕ್ಕೆ ಲಂಕೆಯ 5 ಮಂದಿ ಮಂತ್ರಿಗಳು ಏರ್ಪೋರ್ಟ್ ಅಲ್ಲಿ ಹಾಜರಿದ್ರು. ಆನಂತರ ಮೋದಿ ಅವರಿಗೆ ಅಲ್ಲಿನ ಇಂಡಿಪೆಂಡೆನ್ಸ್ ಸ್ಕ್ವೇರ್ ಅಲ್ಲಿ ಗಾರ್ಡ್ ಆಫ್ ಹಾನರ್ ಜೊತೆ ಭವ್ಯ ಸ್ವಾಗತವನ್ನು ಕೋರಲಾಯಿತು. ಹಾಗೆ ಮೋದಿ ಅವರಿಗೆ ಶ್ರೀಲಂಕಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅನ್ನಿಸಿಕೊಳ್ಳುವ ಮಿತ್ರ ವಿಭೂಷಣ ನೀಡಿ ಗೌರವಿಸಲಾಯಿತು. ಗೆಳೆಯರೆ, ಇದುವರೆಗೆ ಭಾರತದ ಪ್ರಧಾನಿಗೆ ಸಾಕಷ್ಟು ದೇಶಗಳು ತಮ್ಮ ಅತ್ಯುನ್ನತ
ನಾಗರಿಕ ಪ್ರಶಸ್ತಿಗಳನ್ನು ಕೊಟ್ಟಿವೆ. ಸೌದಿ ಅರೇಬಿಯಾದಿಂದ ಆರಂಭಗೊಂಡ ಈ ಪ್ರಶಸ್ತಿಗಳ ಪರ್ವ ಈಗ ಶ್ರೀಲಂಕಾದವರೆಗೆ ಒಟ್ಟು 21 ದೇಶಗಳಿಂದ ಕೊಡಮಾಡಲ್ಪಟ್ಟಿದೆ. ಶ್ರೀಲಂಕಾ ಭಾರತದ ಪ್ರಧಾನಿಗೆ ಮಿತ್ರ ವಿಭೂಷಣ ಅನ್ನೋ ಪ್ರಶಸ್ತಿಯ ಮೂಲಕ ಗೌರವಿಸಿದೆ. ಇಷ್ಟಾದ ನಂತರ ಎರಡು ದೇಶಗಳ ನಡುವೆ ಸಾಕಷ್ಟು ಒಪ್ಪಂದಗಳಿಗೆ ಕೂಡ ಸಹಿ ಬಿದ್ದಿದೆ. ಇದೇ ಸಂದರ್ಭದಲ್ಲಿ ಭಾರತದ ಸಾರ್ವಭೌಮತ್ವ ಹಾಗೂ ರಕ್ಷಣೆಗೆ ಧಕ್ಕೆ ತರುವಂತಹ ಯಾವ ಚಟುವಟಿಕೆಗಳಿಗೂ ನಮ್ಮ ನೆಲದಲ್ಲಿ ಅವಕಾಶವನ್ನು ಕೊಡೋದಿಲ್ಲ ಅಂತ ಶ್ರೀಲಂಕಾ ಹೇಳಿದೆ. ಹಾಗೆ ಪ್ರಧಾನಿ ಮೋದಿ ಕೂಡ ತಮಿಳು ಕವಿ ತಿರುವಳ್ಳುವರ್ ಅವರ ಸಾಲುಗಳನ್ನು ಅಲ್ಲಿ ಹೇಳುವ ಮೂಲಕ ಶ್ರೀಲಂಕಾ ಹಾಗೂ ಭಾರತದ ಸಂಬಂಧಗಳು ಎಷ್ಟು ಗಟ್ಟಿ ಅನ್ನೋದನ್ನು ತಿಳಿಸಿದ್ದಾರೆ. ಯಾವುದೇ ಬಲಿಷ್ಠ ಶತ್ರುವಿನ ವಿರುದ್ಧ ಹೋರಾಡೋದಿಕ್ಕೆ ಮಿತ್ರನೊಬ್ಬನ ಶುದ್ಧ ಮೈತ್ರಿಯ ರಕ್ಷಣೆಗಿಂತ ಇನ್ನೇನು ಬೇಕು ಅನ್ನೋ ತಿರುವಳ್ಳುವರ್ ಅವರ ಸಾಲುಗಳನ್ನು ಹೇಳಿರುವ ಮೋದಿ ಶ್ರೀಲಂಕಾ ಹಾಗೂ ಭಾರತಗಳ ನಡುವೆ ಅಂಥ ಶುದ್ಧ ಮೈತ್ರಿ ಇದೆ ಅನ್ನೋದನ್ನ ಅಲ್ಲಿ ನೆನಪು ಮಾಡಿಕೊಟ್ಟಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಲಂಕಾ ಹಾಗೂ ಭಾರತದ ನಡುವೆ ಅತ್ಯಂತ ಮಹತ್ವದ ರಕ್ಷಣಾ ಒಪ್ಪಂದಕ್ಕೆ ಕೂಡ ಸಹಿ ಬಿದ್ದಿದೆ. ಗೆಳೆಯರೆ, ಶ್ರೀಲಂಕಾ ಹಿಂದೂ ಮಹಾಸಾಗರದಲ್ಲಿ ಭಾರತಕ್ಕೆ ತುಂಬಾನೇ ಹತ್ತಿರದಲ್ಲಿದೆ. ಈ ಭಾಗದ ಸಾಗರ ಗಡಿಗಳನ್ನು ಕಾಪಾಡುವ ಮತ್ತು ಅಲ್ಲಿನ ಚಟುವಟಿಕೆಗಳನ್ನು ಗಮನಿಸುವ ದೃಷ್ಟಿಯಿಂದ ಭಾರತಕ್ಕೆ ಶ್ರೀಲಂಕಾದ ಸಹಕಾರ ತುಂಬಾನೇ ಅಗತ್ಯವಾಗಿ ಕೂಡ ಬೇಕಾಗುತ್ತೆ. ಹಾಗೆ ಭಾರತ ವಿರೋಧಿ ಶಕ್ತಿಗಳು ಲಂಕೆಯ ನೆಲವನ್ನ ಜಲವನ್ನ ಬಳಸಿಕೊಂಡು ಭಾರತದ ವಿರುದ್ಧ ಷಡ್ಯಂತ್ರಗಳನ್ನು ರಚಿಸದ ಹಾಗೆ ನೋಡ್ಕೋಬೇಕು. ಇನ್ನು ಈ ಸಮುದ್ರ ಗಡಿಗಳು ಕೂಡ ತುಂಬಾನೇ ವಿಶಾಲವಾಗಿದ್ದು ಅವುಗಳನ್ನು ಕಾಪಾಡಿಕೊಳ್ಳುವುದು ಭಾರತಕ್ಕೆ ದೊಡ್ಡ ಸವಾಲೆ. ಹೀಗಾಗಿ ಇಲ್ಲಿ ಶ್ರೀಲಂಕಾ ಹಾಗೂ ಭಾರತಗಳು ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ ಒಪ್ಪಂದದಲ್ಲಿ ಸಾಗರ ಪ್ರದೇಶದ ರಕ್ಷಣೆ, ಎರಡೂ ದೇಶಗಳ ನಡುವೆ ಜಂಟಿ ಸಮರಾಭ್ಯಾಸ, ರಕ್ಷಣಾ ತಂತ್ರಜ್ಞಾನದಲ್ಲಿ ಪಾಲುದಾರಿಕೆ, ಬೇಹುಗಾರಿಕಾ ಮಾಹಿತಿ ಹಂಚಿಕೆ ಮತ್ತು ಶ್ರೀಲಂಕಾದ ಸೇನೆಗೆ ಬೇಕಾದ ತರಬೇತಿಯನ್ನು ಕೊಡೋದು ಮುಂತಾದ ಸಾಕಷ್ಟು ಅಂಶಗಳಿವೆ. ಶ್ರೀಲಂಕಾದ ಸುತ್ತಮುತ್ತಲಿನ ಸಮುದ್ರ ಮಾರ್ಗ ಇದೆ ನೋಡಿ, ಇದು ಅತಿ ಹೆಚ್ಚು ವ್ಯಾಪಾರಿ ಹಡಗುಗಳು ಸಂಚರಿಸುವ ಮಾರ್ಗ ಕೂಡ. ಹಾಗೆ ಅಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಟ್ರಾನ್ಸ್ಶಿಪ್ಮೆಂಟ್ ಕೂಡ ನಡೆಯುತ್ತೆ. ಅಂದ್ರೆ ದೊಡ್ಡ ದೊಡ್ಡ ವ್ಯಾಪಾರಿ ಹಡಗುಗಳಲ್ಲಿ ಸರಕನ್ನು ತುಂಬಿಕೊಂಡು ಬಂದು ಕೊಲಂಬೋದಲ್ಲಿ ಲಂಗರ್ ಹಾಕಿದ ನಂತರ ಅವುಗಳನ್ನ ಚಿಕ್ಕ ಚಿಕ್ಕ ಹಡಗುಗಳಿಗೆ ತುಂಬಿ ಅಕ್ಕಪಕ್ಕದ ದೇಶಗಳಿಗೆ ಕಳುಹಿಸಲಾಗುತ್ತೆ. ಹೀಗಾಗಿ ಈ ಸಮುದ್ರ ಸದಾ ಚಟುವಟಿಕೆಗಳಿಂದ ಕೂಡಿರುತ್ತೆ. ಸೊ ಈ ಭಾಗದ ರಕ್ಷಣೆ ಅನ್ನೋದು ಶ್ರೀಲಂಕಾಗೆ ತುಂಬಾನೇ ಮುಖ್ಯ. ಇನ್ನು ಭಾರತದ ರಕ್ಷಣೆಯ ದೃಷ್ಟಿಯಿಂದ ಕೂಡ ಶ್ರೀಲಂಕಾ ಅನ್ನೋದು ತುಂಬಾನೇ ಆಯಕಟ್ಟಿನ ಜಾಗ ಅನ್ನಿಸ್ಕೊಳ್ಳುತ್ತೆ. ಚೈನಾ ಹಾಗೂ ಪಾಕಿಸ್ತಾನಿ ಮೂಲದ ಭಾರತ ವಿರೋಧಿ ಚಟುವಟಿಕೆಗಳಿಗೆ ಶ್ರೀಲಂಕಾ ಆಶ್ರಯ ಕೊಡೋ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರುತ್ತವೆ. ಇನ್ನು ಈ ಎರಡೂ ದೇಶಗಳ ನಡುವಿನ ಹಾದಿ ಕೂಡ ಚಿಕ್ಕದೆ. ಹೀಗಾಗಿ ಅಲ್ಲಿ ಸಮುದ್ರವನ್ನ ದಾಟೋದು ಕಷ್ಟ ಏನಲ್ಲ. ಇನ್ನು ಈ ಹಿಂದೆ ಅಲ್ಲಿ LTTE ಇದ್ದಾಗ ಭಾರತ ಶ್ರೀಲಂಕಾಗೆ ತನ್ನ ಶಾಂತಿ ಪಡೆಗಳನ್ನು ಕಳುಹಿಸಿಕೊಟ್ಟಿತ್ತು. ಅವರನ್ನ ವಾಪಸ್ಸು ಕರೆಸಿಕೊಂಡ ನಂತರ ಎರಡೂ ದೇಶಗಳ ನಡುವೆ ಯಾವುದೇ ರಕ್ಷಣಾ ಸಂಬಂಧಗಳು ಇರಲಿಲ್ಲ. ಈಗ ಮತ್ತೆ ಆ ಸಂಬಂಧಗಳು ಪುನರ್ಸ್ಥಾಪನೆ ಆಗ್ತಾ ಇವೆ. ಇದರ ಜೊತೆಗೆ ಟ್ರಂಕೋಮಾಲೆ ಎನರ್ಜಿ ಹಬ್ ಅಂಡ್ ಸಂಪೋರ್ ಸೋಲಾರ್ ಪ್ರಾಜೆಕ್ಟ್ಗೆ ಕೂಡ ಎರಡು ದೇಶಗಳು ಸಹಿ ಹಾಕಿವೆ. ಈ ಪ್ರಾಜೆಕ್ಟ್ ಅಡಿಯಲ್ಲಿ ಭಾರತ, UAE ಹಾಗೂ ಶ್ರೀಲಂಕಾಗಳು ಟ್ರಂಕೋಮಾಲೆ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಭಾಗದಲ್ಲಿ ಒಂದು 500 ಎಕರೆ ಪ್ರದೇಶದಲ್ಲಿ ಸೋಲಾರ್ ಪವರ್ ಪ್ರಾಜೆಕ್ಟ್ ಅನ್ನ ನಿರ್ಮಾಣ ಮಾಡ್ತಾ ಇವೆ ಮತ್ತು ಇದನ್ನ ಇಂಧನ ಪಾರ್ಕ್ ಆಗಿ ಅಭಿವೃದ್ಧಿಗೊಳಿಸೋದಕ್ಕೆ 3 ದೇಶಗಳ ನಡುವೆ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಇಲ್ಲಿ 120 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಘಟಕ ತಲೆ ಎತ್ತಲಿದ್ದು ಇನ್ನು 2 ವರ್ಷಗಳ ಒಳಗಾಗಿ ಮೊದಲ ಹಂತದ 50 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಇಲ್ಲಿಂದ ಶುರುವಾಗುತ್ತೆ. ಇದರಲ್ಲಿ ಭಾರತದ NTPC ಪಾಲುದಾರಿಕೆಯನ್ನು ಹೊಂದಿದೆ. ಇನ್ನು ನಮ್ಮ UPI ಇದೆಯಲ್ಲ, ಇದನ್ನ ಏಷ್ಯಾದ ದೇಶಗಳಿಗೆ ತಗೊಂಡು ಹೋಗೋ ಯೋಜನೆಯನ್ನ ಮೋದಿ ಹೊಂದಿದ್ದಾರೆ. ಅದರ ಅಂಗವಾಗಿ ಶ್ರೀಲಂಕಾದಲ್ಲಿ ಕೂಡ ಡಿಜಿಟಲ್ ಕರೆನ್ಸಿ ಮತ್ತು ಟ್ರಾನ್ಸಾಕ್ಷನ್ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಇನ್ನು ಮುಂದೆ ಭಾರತದ ಪ್ರವಾಸಿಗರು ಶ್ರೀಲಂಕಾದಲ್ಲಿ UPI ಮೂಲಕ ವಹಿವಾಟನ್ನ ನಡೆಸೋದಕ್ಕೆ ಸಾಧ್ಯವಾಗುವ ವ್ಯವಸ್ಥೆ ಇದು. ಇದರ ಜೊತೆಗೆ ಶ್ರೀಲಂಕಾಗೆ ಕೂಡ ಭಾರತ ಯೂನಿಫೈಡ್ ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಸಿದ್ಧ ಮಾಡಿಕೊಡುತ್ತೆ. ಅಲ್ಲೂ ಡಿಜಿಟಲ್ ಟ್ರಾನ್ಸಾಕ್ಷನ್ ಶುರು ಆಗುತ್ತೆ. ಹಾಗೆ ಭಾರತದ ನೆರವಿನೊಂದಿಗೆ ಲಂಕೆಯಲ್ಲಿ ಸುಮಾರು 5,000 ಧಾರ್ಮಿಕ ಸ್ಥಳಗಳ ಮಹಡಿಗಳನ್ನು ಸೋಲಾರ್ ಮಾಡೋ ಯೋಜನೆಗೆ ಭಾರತ ಮುಂದಾಗಿದೆ. ಅಲ್ಲಿನ ಬೌದ್ಧ ಮಂದಿರಗಳು, ಹಿಂದೂ ಮಂದಿರಗಳು, ಚರ್ಚುಗಳು, ಮಸೀದಿಗಳು ಹೀಗೆ ನಾನಾ ರೀತಿಯ ಪೂಜಾ ಸ್ಥಳಗಳೇನಿವೆ ಅಲ್ಲಿ ಸೋಲಾರನ್ನು ಅಳವಡಿಸೋದಕ್ಕೆ ಭಾರತ ಆರ್ಥಿಕ ಸಹಾಯವನ್ನು ಮಾಡಿದೆ. ಹಾಗೆ ಅಲ್ಲಿನ ಭಾರತೀಯ ಮೂಲದ ತಮಿಳರಿಗಾಗಿ ಭಾರತ 10,000 ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ತಾ ಇದೆ. ಈ ಹಿಂದೆ ಅಲ್ಲಿನ ತಮಿಳರಿಗೆ 60,000ದಷ್ಟು ಮನೆಗಳನ್ನು ಭಾರತ ನಿರ್ಮಾಣ ಮಾಡಿಕೊಟ್ಟಿದೆ. ಅಲ್ಲಿ ನಾಗರಿಕ ಸಂಘರ್ಷದ ನಂತರ ತಮಿಳ್ ಹಾಗೂ ಬೌದ್ಧರ ನಡುವೆ ಮತ್ತೆ ಜನಾಂಗೀಯ ಸಂಘರ್ಷ ನಡೆಯದೇ ಇರಲಿ ಅಂತ ಭಾರತ ಬಯಸುತ್ತೆ. ಮತ್ತು ಅಲ್ಲಿನ ತಮಿಳರಿಗೆ ಅವರ ಹಕ್ಕುಗಳನ್ನು ಕೊಡೋದಕ್ಕೆ ಶ್ರೀಲಂಕಾದ ಮೇಲೆ ಒತ್ತಡವನ್ನು ಕೂಡ ಸಾಕಷ್ಟು ವರ್ಷಗಳಿಂದ ಭಾರತ ಹೇರ್ತಾ ಬರ್ತಾ ಇದೆ. ಈ ಬಗ್ಗೆ ಅಲ್ಲಿನ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದಿದ್ರೂ ಕೂಡ ಅದು ಅಲ್ಲಿನ ರಾಜಕೀಯ ವಿಷಯ ಆಗಿರೋದ್ರಿಂದ ತಮಿಳರಿಗೆ ಸ್ವಾಯತ್ತತೆಯನ್ನು ಕೊಡೋದಕ್ಕೆ ಲಂಕೆ ಇನ್ನೂ ಮುಂದಾಗಿಲ್ಲ. ಈ ಆಡಳಿತ ಕೂಡ ಅದನ್ನು ಮಾಡುತ್ತೆ ಅಂತೇನಲ್ಲ, ಆದರೆ
ತಮಿಳರ ಜೊತೆಗೆ ತಾರತಮ್ಯ ಮಾಡದೆ ವರ್ತಿಸಿದರೂ ಕೂಡ ಅಲ್ಲಿ ಅವರ ಬದುಕುಗಳು ಸುಧಾರಿಸಿಬಿಡುತ್ತವೆ. ಆ ನಿರೀಕ್ಷೆಯನ್ನು ಭಾರತ ಇಟ್ಕೊಂಡಿದೆ. ಇನ್ನು ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಾಂಸ್ಕೃತಿಕ ರಾಜತಾಂತ್ರಿಕತೆಯನ್ನು ಕೂಡ ಅಲ್ಲಿ ಮೆರೆದಿದ್ದಾರೆ. ಅಲ್ಲಿ ಬೌದ್ಧರ ಪವಿತ್ರ ಕ್ಷೇತ್ರ ಅನುರಾಧಾಪುರದ ಮಹಾಬೋಧಿಗೆ ಕೂಡ ಮೋದಿ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಕೂಡ ಭಾರತದ ಸಹಯೋಗದೊಂದಿಗೆ ಒಂದಷ್ಟು ಅಭಿವೃದ್ಧಿ ಕಾಮಗಾರಿಗಳು ನಡೆದಿವೆ. ಒಟ್ಟಾರೆ ಭಾರತದ ಪ್ರಧಾನಿಯ ಶ್ರೀಲಂಕಾ ಭೇಟಿ ಇನ್ನು ಕೆಲ ವರ್ಷಗಳ ಕಾಲ ಭಾರತ ಹಾಗೂ ಶ್ರೀಲಂಕಾದ ಸಂಬಂಧಗಳನ್ನು ಸುಧಾರಿಸಿದ ಮಟ್ಟದಲ್ಲೇ ಇಟ್ಟಿರೋ ಸಾಧ್ಯತೆ ಇರುತ್ತೆ. ಅಲ್ಲಿ ಚೈನಾದ ಬೇಹುಗಾರಿಕಾ ಹಡಗುಗಳಿಗೆ ಶ್ರೀಲಂಕಾ ಆಶ್ರಯ ಕೊಡದೇ ಇದ್ರೆ ಎರಡೂ ದೇಶಗಳ ಸಂಬಂಧಗಳು ಮುಂದೆ ಕೂಡ ಚೆನ್ನಾಗಿರುತ್ತವೆ. ಇನ್ನು ಚೈನಾ ಕೂಡ ಅಲ್ಲಿ ಲಂಕೆಯನ್ನು ಒಲಿಸಿಕೊಳ್ಳುವುದರಲ್ಲಿ ಹಿಂದೇನು ಬಿದ್ದಿಲ್ಲ. ಚೈನಾ ಸುಮಾರು $3.7 ಬಿಲಿಯನ್ ಮೌಲ್ಯದ ವಿವಿಧ ಯೋಜನೆಗಳನ್ನು ಶ್ರೀಲಂಕಾಗೆ ಕೊಡ್ತಾ ಇದೆ. ಆದರೂ ಪ್ರಧಾನಿ ಮೋದಿಯವರ ಈ ಲಂಕಾ ಭೇಟಿ ಮತ್ತು ಲಂಕೆಯ ಜೊತೆಗಿನ ಈ ರಕ್ಷಣಾ ಒಪ್ಪಂದ ಭಾರತದ ಸುತ್ತಮುತ್ತಲಿನ ದೇಶಗಳಲ್ಲಿ ಒಂದು ಅಭಿಪ್ರಾಯ ಮೂಡೋದಕ್ಕೆ ಕಾರಣ ಆಗುತ್ತೆ. ಇದು ಭಾರತದ ಸಾಫ್ಟ್ ಪವರ್ ಅನ್ನು ಕೂಡ ಪರಿಚಯ ಮಾಡಿಕೊಡುತ್ತೆ. ಸದ್ಯದ ಮಟ್ಟಿಗೆ ಇದರ ಅಗತ್ಯ ಕೂಡ ಭಾರತಕ್ಕೆ ತುಂಬಾನೇ ಇದೆ. ಇದು ಗೆಳೆಯರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಶ್ರೀಲಂಕಾ ಭೇಟಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.